ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರಿ ಗಾಳಿ ಸಹಿತ ಮಳೆ ಆಗಿರೋದ್ರಿಂದ ಅತಿದೊಡ್ಡ ದುರಂತ ಸಂಭವಿಸಿದೆ. ಪ್ರಮುಖವಾಗಿ ಮನೆ ಮೇಲ್ಛಾವಣಿ ಕುಸಿದು 4 ದುರ್ಮರಣಕ್ಕೀಡಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪತಿ ಪತ್ನಿ ಮತ್ತು 2 ಮಕ್ಕಳು ಮಲಗಿದ್ದಲ್ಲಿಯೇ ಮೃತಪಟ್ಟಿದ್ದಾರಂತೆ. ಮನೆಯ ಮೇಲ್ಛಾವಣಿ ಕುಸಿತ ಆಗಿರೋದ್ರಿಂದ ಭಾರಿ ಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿರುವ ಪರಿಣಾಮ ಮನೆಯ ಮೇಲ್ಛಾವಣಿ ಕುಸಿತ ಆಗಿದ್ದು, ಪತಿ ಪತ್ನಿ ಮತ್ತು 2 ಮಕ್ಕಳು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರು. ಮಲಗಿದ್ದಲ್ಲಿಯೇ ಜೀವ ಹೋಗಿದೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೊರಗಟ್ಟಿ ಗ್ರಾಮದಲ್ಲಿ ಆಗಿರುವ ಘಟನೆ. ಗುರುನಾಥ್ ಬಡಗೇರ್ 35 ವರ್ಷ, ಜ್ಯೋತಿ ಬಡಗೇರು 28 ವರ್ಷ, ಕಾಳಮ್ಮ ಬಡಗೇರ್ 13 ವರ್ಷ, ಕೀರ್ತಿ ಬಡಗೇರ್ 9 ವರ್ಷ ಮೃತರು ಅಂತ ಗುರುತಿಸಲಾಗಿದೆ. ಹಳೆಯ ಮನೆಯಲ್ಲಿ ಬಾಡಿಗೆಗೆ ಈ ಕುಟುಂಬ ಬಂದು ವಾಸ ಮಾಡ್ತಾ ಇತ್ತಂತೆ. ತಮ್ಮ ಮನೆ ದುರಸ್ತಿ ಮಾಡುತ್ತಿದ್ದ ಕಾರಣ ಬಾಡಿಗೆ ಪಡ್ಕೊಂಡು ಒಂದು ಮನೆಯಲ್ಲಿ ಇದ್ರು. ಇನ್ನೇನು ಸ್ವಲ್ಪ ದಿನ ಅಲ್ವಾ ಹೊಸ ಮನೆಗೆ ಶಿಫ್ಟ್ ಆಗ್ತೀವಿ ಅಂತ. ಆದ್ರೆ ರಾತ್ರಿ ಭಾರಿ ಪ್ರಮಾಣದಲ್ಲಿ ಗಾಳಿ ಸಹಿತ ಮಳೆ ಹಾಕಿರುವ ಪರಿಣಾಮ ಅದು ಹಳೆಯ ಮನೆ ಆಗಿರೋದ್ರಿಂದ ಮನೆಯ ಮೇಲ್ಛಾವಣಿ ಕುಸಿತ ಆಗಿ ಮಲಗಿದ್ದಲ್ಲಿಯೇ ಮೃತಪಟ್ಟಿದ್ದಾರೆ. ಈಗ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲರೂ ಕೂಡ ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ನೋಡಿ, ಮನೆ ಮೇಲ್ಛಾವಣಿ ಕುಸಿತ ಆಗಿರೋದ್ರಿಂದ ಇದರ ಅಂಡ್ರಲ್ಲಿ ಪಾಪ ಒಳಗಡೆ ಮಲಗಿದ್ರು ಅಂತ ಅನ್ಸುತ್ತೆ ಕುಟುಂಬ. ಆ ಸಂದರ್ಭಕ್ಕೆ ಮಲಗಿದ್ದಲ್ಲಿಯೇ ಜೀವ ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಎಷ್ಟೊತ್ತಿಗೆ ಆಗಿರೋದು ಘಟನೆ, ಜೊತೆಗೆ ಆ ಮನೆಯ ಪರಿಸ್ಥಿತಿ ಹೆಂಗಿತ್ತು ಅಂತ? ನೋಡ್ತಾ ಇದ್ರೆ ಬಹಳ ಹಳೆ ಮನೆ ಅನ್ಸುತ್ತೆ, ಬಟ್ ಅಲ್ಲಿ ಯಾಕೆ ಆ ಕುಟುಂಬ ವಾಸ ಮಾಡ್ತಾ ಇತ್ತು ಅನ್ನೋದು ಪ್ರಶ್ನೆ. ಮನೆ ದುರಸ್ತಿ ಮಾಡ್ತಾ ಇದ್ರಾ? ಯಾವಾಗಾದ್ರೂ ಶಿಫ್ಟ್ ಆಗೋ ಪ್ಲಾನಿಂಗ್ ಇತ್ತಾ? ಏನ್ ಕಥೆ ಅಂತ? ಖಂಡಿತ ಶ್ರುತಿ, ಒಂದ್ ಕಡೆ ಏನು ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಈಗ ಕಳೆದ 1-2 ದಿನಗಳಿಂದ ಒಂದು ಮಳೆರಾಯ ತಂಪನ್ನ ಏರಿತಾ ಇದ್ದಾನೆ ಅನ್ನುವಂತ ಒಂದು ವಾತಾವರಣದಲ್ಲಿ ಜನ ಇದ್ರು. ಆದ್ರೆ ದುರದೃಷ್ಟ ಅಂತಂದ್ರೆ ಏನು ವಿಜಯಪುರ ಜಿಲ್ಲೆಯ ಒಂದು ಆಲಮೇಲ್ ತಾಲೂಕಿನ ಮೋರಟಗಿ ಗ್ರಾಮ ಇದೆ. ಈ ಒಂದು ಗ್ರಾಮದಲ್ಲಿ ಸದ್ಯ ಮಳೆಯ ಕಾರಣದಿಂದಾಗಿ ಕುಸಿದಿರುವಂತ ಮನೆ. ಈ ಒಂದು ಮನೆಯಲ್ಲಿ ಗುರುನಾಥ್ ಬಡಗೇರ ಮತ್ತೆ ಜ್ಯೋತಿ ಬಡಗೇರ ಹಾಗೂ ಕಾಳಮ್ಮ ಬಡಗೇರ್ ಮತ್ತು ಕೀರ್ತಿ ಬಡಗೇರ ಅನ್ನುವಂತ 4 ಜನ, ಅಂದ್ರೆ ಒಂದೇ ಕುಟುಂಬದ ಗಂಡ ಹೆಂಡತಿ ಮತ್ತು 2 ಮಕ್ಕಳು ಸೇರಿ 4 ಜನ ಈಗ ಸಾವನ್ನಪ್ಪಿರುವಂತದ್ದು. ದುರಾದೃಷ್ಟ ಅಂತಂದ್ರೆ ಒಂದು ತಮ್ಮ ಮನೆಯ ದುರಸ್ತಿಗಾಗಿ ಅವ್ರು ಏನ್ ಮಾಡ್ತಾರೆ, ಬೇರೆ ಒಂದು ಬಾಡಿಗೆ ಮನೆಯನ್ನ ಹಿಡಿತಾರೆ. ಆದ್ರೆ ಏನು ನಿನ್ನೆ ಸಾಯಂಕಾಲ ಸುರಿದಂತ ಧಾರಾಕಾರ ಮಳೆ ಜೊತೆಗೆ ಬೀಸಿದಂತ ಬಿರುಗಾಳಿ, ಹೀಗಾಗಿ ಹಳೆಯ ಮನೆ ಆಗಿದ್ದರಿಂದ ಅವರು ಬಾಡಿಗೆ ಇರುವಂತ ಮನೆ ಬಹಳ ಹಳೆಯದಾಗಿತ್ತು, ಹಾಗೆ ಮಣ್ಣಿನಿಂದ ಕಟ್ಟಿರುವಂತದ್ದಾಗಿತ್ತು. ಈ ಒಂದು ಕಾರಣಕ್ಕಾಗಿ ಅದು ಕುಸಿದು ಬಿದ್ದಿದೆ. ಬಹುತೇಕ ತಡರಾತ್ರಿ ಮನೆ ಕುಸಿದಿರೋದ್ರಿಂದ ಅಕ್ಕಪಕ್ಕದವ್ರಿಗೂ ಕೂಡ ಗೊತ್ತಾಗಿಲ್ಲ. ಯಾಕಂತಂದ್ರೆ ಮಳೆ ಇತ್ತು, ಜೋರಾಗಿ ಗಾಳಿ ಇತ್ತು, ಹೀಗಾಗಿ ಕುಸಿದು ಬಿದ್ದ ಮನೆಯ ಒಳಗಡೆ ಸಿಲುಕಿದಂತ 4 ಕೂಡ ಈಗ ಸಾವನ್ನಪ್ಪಿರುವಂತದ್ದು. ಈಗ ಸಿಂದಗಿ ಪೊಲೀಸರು ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಅವರನ್ನ ಒಂದು ರಕ್ಷಣೆ ಮಾಡುವಂತ ಕಾರ್ಯಾಚರಣೆಗೆ ಮುಂದಾಗಿದ್ರು. ಆದ್ರೆ ಬಹುತೇಕ ಬದುಕಿ ಉಳಿದಿರುವ ಸಾಧ್ಯತೆಗಳಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಶ್ರುತಿ. ಓಕೆ ದೀಪಕ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.